ಆಕ್ಟರ್ ಆಗಿ ಒಂದಷ್ಟು ಆಕ್ಟಿಂಗ್ ಇರುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ಅವ್ರ ಡೈರೆಕ್ಷನ್ ಅಂತ ಬಂದಾಗ ಒಂದಷ್ಟು ತಲೆಯಲ್ಲಿ ಇರುತ್ತೆ, ಇಂಥದ್ದೊಂದು ಮಾಡ್ಬೇಕು ಅಂತ. ಸೊ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ma'am? ಸದ್ಯಕ್ಕೆ ಆ ಥರ ಏನಿಲ್ಲ, ಮಾಡಬೇಕು ಅಂತ ಆಸೆ ಇದೆ. ಇವಾಗ ಆಯುಷ್ ಮೂವಿ ನಡೀತಾ ಇದೆ, ಸೊ ಅದರಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದೀನಿ. ಮೀನ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ, ತುಂಬ ಕಲಿತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಯಾರ ಜೊತೆಲಿ ಮಾಡ್ತೀನಿ, ಉಪೇಂದ್ರ ಅವರ, ಬೇರೆಯವರ, ಅಥವಾ ನಾನಾ, ಅಥವಾ ಹೊಸ ಆರ್ಟಿಸ್ಟ್ಸ, ಅದೆಲ್ಲ ತಿಳ್ಕೊಂಡು ಯಾವ ಸಬ್ಜೆಕ್ಟ್ ಅದೆಲ್ಲ ಆಗಬೇಕಲ್ಲ. ಆಕ್ಚುಲಿ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ನಿಮ್ಮ ಉಪ್ಪಿ ಸರ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ಬೇಕು ಎಗೈನ್ ಅಂತ ಹೇಳಿ. H2O ಅವೆಲ್ಲ ನೋಡಿ ಎಗೈನ್ ಕೇಳ್ತಾ ಇದ್ದಾರೆ. So sweet. ಸೊ ನಮಗೂ ಆ ಕ್ಯೂರಿಯಾಸಿಟಿ ಇದೆ, ಯಾವಾಗ ಒಟ್ಟಿಗೆ ಮಾಡ್ತೀವಿ ನೋಡೋಣ, ಆದಷ್ಟು ಬೇಗ ಮಾಡೋಣ. ವಿಲ್ ಪ್ಲಾನ್ ಸಮಥಿಂಗ್ ಸೂನ್. ಅಂತೂ ಖಂಡಿತ ಮಾಡ್ತೀರಾ ಅಂತ ಆಯ್ತು ಒಟ್ಟಿಗೆ. ಹೋಪ್ ಸೊ. ಇಷ್ಟೊಂದು ಜನ ಹೇಳ್ತಿದ್ದಾರೆ ಅಂದ್ರೆ ಮ್ಯಾನಿಫೆಸ್ಟ್ ಆಗ್ಲಿ ಅಂತ. ಮ್ಯಾಮ್, ಈಗ ನಿರಂಜನ್ ಅವರು ಎ ಗುಡ್ ಆಕ್ಟರ್ ಅಂತ ಹೇಳಿ ಇಂಡಸ್ಟ್ರಿನಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡ್ ಅವ್ರ ಪರ್ಸ್ನಲಿ ಹೈಟ್ ವೈಟ್ ಇರ್ಬೋದು, ಎಲ್ಲ ತರನು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಉಪೇಂದ್ರ ಸರ್ ಯಾವತ್ತಾರು ನಿರಂಜನ್ ಅವ್ರಿಗೆ ಡೈರೆಕ್ಷನ್ ಮಾಡ್ತಾರಾ ಅನ್ನುವಂಥದ್ದು ಒಂದು ಕ್ವಶನ್ ಇದೆ. ನಾನೇನು ಮಾಡಿಲ್ಲ ಇದುವರೆಗೂ. ಸೊ ನಮ್ಮಿಬ್ರಿಗೆ ಆಸೆ ಇದೆ, ನಮ್ಮೆಲ್ರಿಗೂ ಆಸೆ ಇದೆ ನಮ್ಮನ್ನ ಅವ್ರ ಡೈರೆಕ್ಷನ್ ಮೂವಿಯಲ್ಲಿ ತಗೋಬೇಕು. ನಾವು ಒಂದು ಕ್ಯೂ ಅಲ್ಲಿ ನಿಂತಿದೀವಿ. ಸೊ ಯಾವಾಗ ಇವಾಗ ನೆಕ್ಸ್ಟ್ 2 years ನಂತರ ಇಲೆಕ್ಷನ್ ಇದೆ. ಈಸ್ ಬಿಸಿ ಶೂಟಿಂಗ್ ಮಾಡ್ತಿದ್ದಾರೆ. ಸೊ ಹೇಳಕ್ಕಾಗಲ್ಲ, ಬಟ್ ಅವ್ರು ಆತರ ಕಾಸ್ಟ್ ಮಾಡಲ್ಲ. ಅವ್ರಿಗೆ ರೋಲ್ಗೆ ಫಿಟ್ ಆಗ್ಬೇಕಂದ್ರೆ ಕಾಸ್ಟ್ ಮಾಡ್ತಾರೆ, ಇಲ್ಲದೆ ಮಾಡಲ್ಲ. ಯಾಕಂದ್ರೆ ನಾವು ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿದಾಗ ಆ ಕ್ಯಾರೆಕ್ಟರ್ಗೆ ಅದು ಸೂಟ್ ಆಗ್ಬೇಕು, ಇದು ಹಂಗ ಅನ್ನಿಸ್ಬೇಕು ನಮ್ಮ ಮನಸ್ಸಲ್ಲಿ. ತುಂಬಾ ಸ್ಟ್ರಿಕ್ಟ್ ಡೈರೆಕ್ಟರ್. ಈಸ್ ವೆರಿ ಪ್ರೊಫೆಷನಲ್ ವೆನ್ ಈಸ್ ಡೈರೆಕ್ಟಿಂಗ್. ಯಾರ ಮಾತು ಕೇಳಲ್ಲ, ಯಾರೋ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಲ್ಲ. ಅವ್ರಿಗೆ ಇಷ್ಟ ಆಗ್ಬೇಕು ಆಸ್ ಅನ್ ಆರ್ಟಿಸ್ಟ್, ಅವಾಗ ಅವ್ರು ಕಾಸ್ಟ್ ಮಾಡ್ತಾರೆ. ಅವ್ರು ನನ್ನ ಕ್ಯಾರೆಕ್ಟರ್ಗೆ ಇವ್ರು ಬೇಕಂತ ಅನ್ಸ್ಬೇಕು. ಓಕೆ